ಹರೇ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ. ರಾಮನು ಈ ಮಾತನ್ನು ಕೇಳಿದಾಗ ತಲೆ ತಗ್ಗಿಸಿದ ಲಕ್ಷ್ಮಣನು ಕುಪಿತನಾಗಿ ತೀಕ್ಷ್ಣ ದೃಷ್ಟಿಯಿಂದ ನೋಡುತ್ತಾ ಧರ್ಮಕ್ಕೆ ವಿರುದ್ಧವಾಗುವುದು ಎಂದು ಲೋಕದ ಬಗ್ಗೆ ಅತಿಯಾದ ಶಂಕೆಯಿಂದ ಹೇಳುತ್ತಿರುವಿ, ದೈವದ ಶಕ್ತಿಯ ಬಗ್ಗೆ ಪ್ರಶಂಸಿಸುತ್ತಿರುವಿ, ಪಾಪ ಮಾಡುತ್ತಿರುವ ಅವರಿಬ್ಬರ ಮೇಲೆ ಯಾಕೆ ನೀನು ಶಂಕಿಸುತ್ತಿಲ್ಲ? ಯಾಕೆ ಧರ್ಮಾತ್ಮನೇ, ಧರ್ಮನಿಂದಕರು ಇರುವುದು ಗೊತ್ತಿಲ್ಲವೇ? ಅವರಿಬ್ಬರು ಸ್ವಾರ್ಥದಿಂದ ಮೋಸದಿಂದ ಧರ್ಮದ ಹೆಸರಿನಲ್ಲಿ ಸ್ವಚರಿತನಾದ ನಿನ್ನನ್ನು ತ್ಯಜಿಸುತ್ತಿದ್ದಾರೆ. ವರದಾನದ ಮಾತು ನಿಜವಾಗಿದ್ದರೆ ಮೊದಲೇ ಇಂತಹ ವರವನ್ನು ಕೊಡಬಹುದಿತ್ತಲ್ಲ. ನಿನ್ನನ್ನಲ್ಲದೆ ಬೇರೆಯವರಿಗೆ ಅಭಿಷೇಕ ಲೋಕಕ್ಕೆ ವಿರುದ್ಧವಾದ ಕಾರ್ಯ, ನಾನು ಸಹಿಸಲಾರೆ, ಕ್ಷಮಿಸು ಅಂತಕೊಂಡಲ್ಲಿ ಲಕ್ಷ್ಮಣ ರಾಮನಿಗೆ ತಿರುಗಿ ಮಾತಾಡ್ತಾನೆ. ನಿನ್ನ ಬುದ್ಧಿಗೆ ಏನಾಗಿದೆಯೋ ತಿಳಿಲಾರೆ. ಇಂತಹ ಧರ್ಮವನ್ನು ನಾನು ವಿರೋಧಿಸುವೆ. ನೀನು ಸಮರ್ಥನಾಗಿದ್ದರೂ ಅಧರ್ಮದಿಂದ ಕೂಡಿರುವ ಪಿತೃವಾಕ್ಯವನ್ನು ಹೇಗೆ ಪಾಲಿಸುವೆ? ದುರಾಲೋಚನೆಯಿಂದ ಮಾಡುತ್ತಿರುವ ಈ ಕಾರ್ಯವನ್ನು ನೀನು ಗ್ರಹಿಸುತ್ತಿಲ್ಲ. ಅದೇ ನನ್ನ ದುಃಖವಾಗಿದೆ. ಜನರ ದೃಷ್ಟಿಯಲ್ಲೂ ನೀನು ಪಾಲಿಸುತ್ತಿರುವ ಧರ್ಮ ಸರಿಯಲ್ಲ. ನಿನಗೆ ಅವರಿಬ್ಬರೂ ಸ್ವಹಿತಕ್ಕಾಗಿ ಬಯಸುತ್ತಿರುವುದನ್ನು ಮಾಡಲು ಹೇಗೆ ಮನಸ್ಸನ್ನು ಮಾಡಿರುವಿ? ಇದನ್ನು ದೈವ ಪ್ರೇರಣೆ ಎನ್ನುವ ನಿನ್ನ ಅಭಿಪ್ರಾಯವು ನನಗೆ ರುಚಿಸುವುದಿಲ್ಲ. ಮೂಢನು, ಹೇಡಿಯಾದವನು ದೈವ ಎನ್ನುವವನು ದೈವ ಎನ್ನುವನು, ವೀರನು ತಿಳಿಯದವನು ಹಾಗೆನ್ನಲಾರ. ಪೌರುಷದಿಂದಲೇ ದೈವವನ್ನು ಪ್ರಭಾವಿಸಲು ಸಮರ್ಥನಾದವನು ಇದು ದೈವದ ಕಾರಣ ಎಂದು ಎದೆಗುಂದಲಾರ. ನೋಡಲಿ, ಎಲ್ಲರೂ ದೈವನ ಹಾಗೂ ಪುರುಷನ ಬಲವನ್ನು ಯಾರು ಬಲವೆಂದು ನಿರ್ಣಯವಾಗುವುದು? ಯಾವ ಜನರು ದೈವದ ಕಾರಣದಿಂದ ಅಭಿಷೇಕ ನಾಶವಾಯಿತು ಎನ್ನುವರೋ ಅವರು ದೈವದ ನಾಶವನ್ನು ನೋಡುವರು. ಮದಿಸಿದ ಗಜನಂತೆ ಪೌರುಷದಿಂದ ದೈವವನ್ನು ಹಿಮ್ಮೆಟ್ಟಿಸುವೆ. ರಾಮನ ಅಭಿಷೇಕವನ್ನು ಸಮಸ್ತ ಲೋಕಪಾಲಕರೇ ತಡೆಯಲಾರರು. ಇನ್ನು ತಂದೆ ಏನು? ಯಾರು ಅಸತ್ಯದಿಂದ ವನವಾಸ ಬಯಸುತ್ತಿದ್ದಾರೋ ಅವರೇ ವನವನ್ನು ಸೇರುವರು. ತನ್ನ ಮಗನಿಗೆ ರಾಜ್ಯವನ್ನು ಕೊಡಿಸುವ ಆಕೆಯ ಆಸೆಯನ್ನು ಸುಟ್ಟು ಹಾಕುವೆ. ನೀನು 1000 ವರ್ಷ ಪ್ರಜಾಪಾಲನೆ ಮಾಡಿದ ವನವಾಸಕ್ಕೆ ತೆರಳಿದ ಮೇಲೆ ನಿನ್ನ ಮಗ ರಾಜ್ಯಪಾಲನೆಯನ್ನು ಮಾಡುವನು. ಹಿಂದೆ ರಾಜರ್ಷಿಗಳು ಪ್ರಜೆಗಳನ್ನು ಪುತ್ರರಂತೆ ಪಾಲಿಸು ಎಂದರು ಪುತ್ರನಿಗೆ ರಾಜ್ಯವನ್ನು ಕೊಟ್ಟು ವನವಾಸಕ್ಕೆ ಹೋಗುತ್ತಿದ್ದರು. ಇಲ್ಲಿ ರಾಜ ಹಾಗಿಲ್ಲ. ಧರ್ಮಾತ್ಮನೇ, ರಾಜ್ಯದ್ರೋಹದ ಶಂಕೆ ನಿನ್ನ ಮನದಲ್ಲಿ ಇದ್ದರೆ ಬಿಟ್ಟು ಬಿಡು. ನಾನು ರಕ್ಷಿಸುವೆ, ಇಲ್ಲವೇ ವೀರಲೋಕವನ್ನು ಪಡೆಯುವೆ. ನಾನೊಬ್ಬನೇ ಎಲ್ಲ ಮಹೀಪಾಲರನ್ನು ಬಲದಿಂದ ತಡೆಯಬಲ್ಲೆ. ಈ ಬಾಹುಗಳು ಶೋಭೆಗಲ್ಲ, ಧನಸ್ಸು ಅಲಂಕಾರಕ್ಕೆ ಅಲ್ಲ, ಖಡ್ಗ ಸೊಂಟಕ್ಕೆ ಕಟ್ಟುವುದಕ್ಕೆ ಅಲ್ಲ. ಇವೆಲ್ಲವೂ ಶತ್ರುವಿನ ನಾಶಕ್ಕಾಗಿ. ಯಾರನ್ನು ಶತ್ರುವೆಂದು ಬಗೆಯುವೆನೋ ಅವರನ್ನು ನಾಶಪಡಿಸುವೆ. ಹೇಳು, ಯಾರನ್ನ ಹಿಂದೆ ಅವರ ಪ್ರಾಣ ಯಶಸ್ಸು ಸುಹೃದಯರಿಗಾಗಿ ದೂರವಾಗಿರಿಸಿ ಯಾವುದರಿಂದ ನಿನಗೆ ಈ ಭೂಮಿಯು ವಶವಾಗುವುದೋ ಅದನ್ನು ನಾನು ಮಾಡುವೆನು. ನಾನು ನಿನ್ನ ಕಿಂಕರನಾಗಿರುವೆ ಎಂದು ಲಕ್ಷ್ಮಣನು ರಾಮನಿಗೆ ಹೇಳಿದನು. ಅವನ ಕಣ್ಣೀರನ್ನು ಒರೆಸುತ್ತಾ ಮತ್ತೆ ಮತ್ತೆ ಸಂತೈಸುತ್ತಾ ರಾಘವನು ಹೇಳ್ತಾನೆ, ತಂದೆ ತಾಯಿಯರ ವಾಕ್ಯ ಪಾಲನೆಯೇ ಸರಿಯಾದ ಕಾರ್ಯವು. ಇದು ಸತ್ಪುರುಷರ ಮಾರ್ಗವೆಂದು ತಿಳಿ ಎಂದನು. ಇಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 23 ಮುಕ್ತಾಯವಾಯಿತು.